SLC, PUC ಹಾಗೂ ಪದವಿ ಶಿಕ್ಷಣದಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ದೇವಸ್ಥಾನ ಹಾಗೂ ಸಮಾಜದ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವಸ್ಥಾನ ಹಾಗೂ ಸಮಾಜ ನಮ್ಮ ಎರಡು ಕಣ್ಣುಗಳಿದ್ದಂತೆ. ಈ ಎರಡೂ ಸಂಸ್ಥೆಗಳು ಒಟ್ಟು ಸೇರಿ ಕೆಲಸ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬಹುಶಃ ಈ ವರ್ಷ ನಮ್ಮ ಮಕ್ಕಳ ಸಾಧನೆಗಳನ್ನು ಗಮನಿಸಿದರೆ ಒಂದು ಹಂತದಲ್ಲಿ 600 ಅಂಕಗಳನ್ನು ಛೇದಿಸುವುದು ಭಾಳ ಕಷ್ಟದ ವಿಚಾರವಾಗಿತ್ತು. ಈಗ ನಮ್ಮ ಎಲ್ಲ ಹೆಚ್ಚಿನ ಮಕ್ಕಳು 90%ಕ್ಕಿಂತ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮ ಸಮಾಜಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಅವರಿಗೆಲ್ಲರಿಗೂ ದೇವಸ್ಥಾನದ ಪರವಾಗಿ ಸಮಾಜದ ಪರವಾಗಿ ಮತ್ತೊಮ್ಮೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಉತ್ತಮ ಕೆಲಸ ಆಗಬೇಕಾದ್ರೆ ಮಕ್ಕಳಿಗೆ ಪೋಷಕರ ಸಹಾಯ, ಪೋಷಕರು ಇದಕ್ಕೆ ನೀಡಿದಂಥ ಸಮಯ, ಅದರಿಂದ ಮಕ್ಕಳು ಈ ವರ್ಷ ಇಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಲ್ಲದೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ನಮ್ಮ ಯುವ ಪ್ರತಿಭೆ 9ನೇ ರ್ಯಾಂಕನ್ನು ಪಡೆದು ನಮ್ಮ ಸಮಾಜದ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಸಮಾಜದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಡೆದಾಗ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಇದೊಂದು ಅನುಕೂಲವಾಗ್ತದೆ. ನಾವು ಮಾಡಿದಂಥ ಸಾಧನೆಗಳನ್ನು ನಮ್ಮ ಸಮಾಜ ಗುರುತಿಸ್ತಾ ಇದೆ. ನಾವು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಎಂತಕ್ಕಂಥ ಹಂಬಲ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿ ಬರ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಮ್ಮ ಸಮಾಜ ಸಂಘಟನೆಗಳು ಕೂಡ ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಬಹುಶಃ ಕಳೆದ 6-7 ವರ್ಷಗಳಿಂದ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸುಬೋಧರಾವ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ KKMPಯ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾದಂಥ ಕೀರ್ತನ್ ಕುಮಾರ್ ಅವರಿದ್ದಾರೆ. ಹಿರಿಯರಾದಂಥ ದೇವಸ್ಥಾನವನ್ನು 20 ವರ್ಷಗಳ ಕಾಲ ಆಡಳಿತ ಮುಕ್ತೇಸರಾಗಿ ಕೆಲಸ ಮಾಡಿದಂಥ ಹಿರಿಯರಾದ ಉಮೇಶ್ ರಾವ್ ಇದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ತಾನೂ ಅಲ್ಲದೆ ತನ್ನ ಮಗಳನ್ನು ಬೆಳೆಸಿದಂಥ ನಮ್ಮ ಕೃಷ್ಣಪ್ಪ ಸಿಂಧೆ ಅವರಿದ್ದಾರೆ. ಹಾಗೆ ಉದ್ಯಮ ಕ್ಷೇತ್ರದಲ್ಲಿ ಈಗಾಗಲೇ ಹೊಸ ಒಂದು ಪ್ರಾಜೆಕ್ಟನ್ನು ಪ್ರಾರಂಭಿಸಿ ನಮ್ಮೊಂದಿಗೆ ಸಹಕರಿಸ್ತಿರ್ತಕ್ಕಂಥ ಶ್ರೀಯುತ ದಿನೇಶ್ ಶೆಟ್ಟಿ ಅವರಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಹಾಗೂ ನಮ್ಮ ಸಮಾಜದ ಬಂಧುಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮೂಡಿಬಂದಿದೆ. ಮಕ್ಕಳಿಗೆ ಒಂದು ಕಿವಿಮಾತೆ ಅಂತ ಹೇಳಿದರೆ, ಓದುವ ಸಮಯದಲ್ಲಿ ಓದುವ, ಆಡುವ ಸಮಯದಲ್ಲಿ ಆಡುವ, ಬೆಳೆಯುವ ಸಮಯದಲ್ಲಿ ದುಡಿಯುವ ಸಮಯದಲ್ಲಿ ಅದನ್ನು ಮಾಡುವ. ಓದುವ ಸಮಯದಲ್ಲಿ ನಾವು ದುಡಿಲಿಕ್ಕೆ ಹೋದರೆ ನಮ್ಮ ವಿದ್ಯಾರ್ಥಿ ಜೀವನ ಅಲ್ಲೇ ಹಾಳಾಗ್ತದೆ. ದಯವಿಟ್ಟು ಪೋಷಕರು ಎಷ್ಟು ಕಷ್ಟ ಇದ್ದರೂ ಕೂಡ ಮಕ್ಕಳಲ್ಲಿರ್ತಕ್ಕಂಥ ಅಭಿರುಚಿಗಳನ್ನು ಬೆಳೆಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ, ಯಾವ ಮಟ್ಟದ ಸಹಾಯ ಬೇಕಾದರೂ ಸಮಾಜ ಹಾಗೂ ನಮ್ಮ ದೇವಸ್ಥಾನ ಸದಾ ನಿಮ್ಮೊಂದಿಗೆ ಕೆಲಸ ಮಾಡ್ತದೆ ಅಂತ ಹೇಳ್ತಾ, ಬಹುಶಃ ನಮ್ಮ ಸಮಾಜ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ಸಹಾಯ ಮಾಡಿದವರಿಗೆ ಎಲ್ಲರನ್ನ ಗುರುತಿಸುವಂಥ ಕೆಲಸವನ್ನು ಕಳೆದ ಹಲವು ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಪ್ರಸ್ತುತ ನಿಮ್ಗೆ ಗೊತ್ತಿದ್ದಾಗೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸುಬೋಧರಾವ್ ಅವರು ನಿಮಗೆ ಪ್ರಸ್ತುತ ಅವರು ಹಾಲಿ ಪುರಸಭಾ ಸದಸ್ಯರಾದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರು ನೇಮಕ ಆಗಿರೋದು ನಮಗೆಲ್ಲರಿಗೂ ಸಂತಸದ ವಿಷಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರನ್ನು ಗುರುತಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ನಮ್ಮ ದೇವಳದ ಆಡಳಿತ ಮಂಡಳಿಯ ಸದಸ್ಯರಾದಂಥ ರಾಮಚಂದ್ರರಾವ್, ದಯಾನಂದರಾವ್ ಹಾಗೆ ಎಲ್ಲ ಅತಿಥಿ ಗಣ್ಯರು ಸೇರಿ ನಮ್ಮ ಸುಭದ್ರಾ ಅವರನ್ನು ಈ ಸಂದರ್ಭದಲ್ಲಿ ಕಾರ್ಕಳದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನೆಲೆಯಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅತ್ಯಂತ ಸೂಕ್ಷ್ಮವಾಗಿ ಹೇಳಬೇಕಾದ್ರೆ, ರಾಜಕೀಯ ಗೊತ್ತಿದ್ದವನಿಗೆ ರಾಜಕೀಯದ ಆ ಹುದ್ದೆಯ ಅರ್ಥ ಗೊತ್ತಿರ್ತದೆ. ಯಾಕೆಂತೇಳಿದರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತೇಳಿದರೆ ಆ ತಾಲೂಕಿನಲ್ಲಿ ಆಗು ಹೋಗುಗಳನ್ನು ಗುರುತಿಸಲಿಕ್ಕೆ ಅಥವಾ ನಿರ್ಣಯಿಸಲಿಕ್ಕೆ ಅಥವಾ ಮುಂದಿನ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದ ಸದಸ್ಯರನ್ನು ಆಯ್ಕೆ ಮಾಡುವಂಥಷ್ಟು ಶಕ್ತಿ ಅವರಿಗಿದೆ. ಅಂಥ ಒಂದು ಹುದ್ದೆ ನಮ್ಮ ಮಿತ್ರರಾದಂಥ ಸುಭದ್ರಾ ಅವರಿಗೆ ಪಕ್ಷ ಕರುಣಿಸಿದೆ. ಹಾಗಾಗಿ ದಯಮಾಡಿ ಅವರು ಈ ಒಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯಾನಂದರಾವ್, ರಾಮಚಂದ್ರರಾವ್ ಹಾಗೂ ಎಲ್ಲ ಅತಿಥಿ ಗಣ್ಯರು ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಪುರಸಭಾ ಸದಸ್ಯರಾಗಿ 2 ಬಾರಿ ಜನಸೇವೆಯನ್ನು ಮಾಡಿದಂಥ ಹಾಗೂ ದೇವಳದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾದಂಥ ಪ್ರಸ್ತುತ ಈ ವರ್ಷ ಕಾರ್ಕಳ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದಂಥ ಶ್ರೀಯುತ ಶಿವಾಜಿರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಅವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಕೂಡ ನಮ್ಮ ಪ್ರೀತಿಯ ದ್ಯೋತಕವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯಮಾಡಿ ಶಿವಾಜಿರಾವ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ಈ 2 ಕಾರ್ಯಕ್ರಮಗಳು ಇವತ್ತಿನ ಈ ಕಾರ್ಯಸೂಚಿಯಲ್ಲಿ ಇರಲಿಲ್ಲ. ನಾವು ಒಂದು ವಿಳಂಬವಾಗಿ ಒಂದು ನಿರ್ಧಾರವನ್ನು ತಗೊಂಡು ಈ ಕಾರ್ಯಕ್ರಮನ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಮಾರಂಭದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸಂಘಟಕರಿಗೆ ವಂದಿಸ್ತಾ ಇನ್ನಷ್ಟು ಭವಿಷ್ಯದ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಕೋರ್ತಾ ದೇವಸ್ಥಾನದ ಹಾಗೂ ಸಮಾಜದ ಸಹಕಾರ ಸದಾ ನಿಮ್ಮ ಮುಂದೆ ಇದೆ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತೇನೆ. ಜೈ ಹಿಂದ್.